ನೀರಿನ ಒತ್ತಡಕ್ಕೆ ಗೇಟ್ ಮುರಿದ ಪ್ರಕರಣ ತಾತ್ಕಾಲಿಕ ಗೇಟ್ ಅಳವಡಿಕೆ ಮಾಡೋದಕ್ಕೆ ವಿಫಲ 14 ದಿನ ಕಳೆದ್ರೂ ಆಗದ ದುರಸ್ತಿ ಕಾರ್ಯ ಬಾದಾಮಿ ಚಾಲುಕ್ಯ ಉತ್ಸವದಲ್ಲಿ ಅಧಿಕಾರಿಗಳು ಫುಲ್ ಬ್ಯುಸಿ ಆಗಿಬಿಟ್ಟಿದ್ದಾರೆ ಹಿಪ್ಪರಿಗೆ ಬ್ಯಾರೇಜ್ನತ್ತ ಸುಳಿತಾನೆ ಎಲ್ಲ ಸಚಿವರುಗಳು ಅಧಿಕಾರಿಗಳು ಈ ತರದೊಂದು ಇದೆ ಅನ್ನೋದೇ ಮರ್ತ್ಬಿಟ್ಟಂಗೆ ಕಾಣಿಸ್ತಾ ಇದೆ ಇಲ್ಲಿವರೆಗೂ 2.5 ಟಿಎಂಸಿ ನೀರು ಹೊರ ಹೋಗುವಂತ ಸಾಧ್ಯತೆ ಇದೆ ಹಿಪ್ಪರಿಗೆ ಬ್ಯಾರೇಜ್ನಲ್ಲಿ ಕೇವಲ 3 ಟಿಎಂಸಿ ನೀರು ಮಾತ್ರ ಬಾಕಿ ಉಳ್ಕೊಂಡಿದೆ ನೆಪ ಮಾತ್ರಕ್ಕೆ ಗೇಟ್ನ ದುರಸ್ತಿ ಕಾರ್ಯ ನಡೀತಾ ಇದೆ ಅಧಿಕಾರಿಗಳು ಉಸ್ತುವಾರಿ ಸಚಿವರ ವಿರುದ್ಧ ರೈತರು ಇದೀಗ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಬೇಸಿಗೆಯಲ್ಲಿ ಕುಡಿಯುವ ನೀರಿನ ಅಭಾವ ಹೆಚ್ಚಾಗುವಂತ ಭೀತಿ ಎದುರಾಗ್ತಾ ಇದೆ ಅಂದ್ರೆ ಏನೋ ಒಂದು ಕೆಲಸ ಮಾಡಬೇಕು ಮಾಡ್ತಾ ಇದ್ದಾರೆ ತ್ವರಿತಗತಿಯಲ್ಲಿ ಮಾಡಬೇಕು ಒಂದು ಟೈಮ್ ಫಿಕ್ಸ್ ಮಾಡ್ಕೋಬೇಕು ಇಷ್ಟರ ಒಳಗೆ ಮಾಡಬೇಕು ಅದ್ಯಾವುದೂ ಇಲ್ಲ ಆಯಿತು ದುರಸ್ತಿ ಕಾರ್ಯ ಮಾಡಿ ಅಂತ ಬಿಟ್ಬಿಟ್ಟಿದ್ದಾರೆ ಅವ್ರು ಮಾಡ್ತಾನೇ ಇದ್ದಾರೆ ಈಗ ಸಮಸ್ಯೆ ಗೊತ್ತಾಗತ್ತೆ ಬೇಸಿಗೆಯಲ್ಲಿ ಆಗ ಬಾಯಿ ಬಡ್ಕೋಬೇಕು ಸೊ ಅದಕ್ಕೇ ಈಗ ರೈತರು ಅಸಮಾಧಾನಪೂರ್ಣ ವ್ಯಕ್ತಪಡಿಸ್ತಾ ಇದ್ದಾರೆ ಹೌದು ಬೇರೆ ಬೇರೆ ಕಾರ್ಯಗಳಿದೆ ಅದನ್ನು ಮಾಡಿ ಅದ್ರ ಜೊತೆಗೆ ಹೆಚ್ಚಿನ ಫೋಕಸ್ ಯಾವುದಕ್ಕೆ ಮಾಡಬೇಕು ಏನು ಸಮಸ್ಯೆ ಆಗ್ತಾ ಇದೆ ಸಮಸ್ಯೆ ಆಗದಂಗೆ ಏನಾಗಬೇಕು ಅದ್ರ ಬಗ್ಗೆ ಅಲ್ವಾ ನಿಮಗೆ ಉತ್ಸವ ಇರೋದು ಹೌದು ಉತ್ಸವವನ್ನು ಅದ್ಧೂರಿಯಾಗಿ ಮಾಡಬೇಕು ಅಂತಿರೋದು ಹೌದು ಮಾಡಿ ಬೇಡ ಅಂತ ಹೇಳಲ್ಲ ಅದರ ಜೊತೆಗೆ ತುಂಬ ಅನಿವಾರ್ಯ ಈ ನೀಡ್ ಅಂತಾರಲ್ಲ ಅದೇನು ಫಸ್ಟ್ ಅದನ್ನು ಮಾಡಿ ಈಗ ಇಲ್ಲಿ ಸರಿ ಹೋಗಲಿಲ್ಲ ಅಂತಂದರೆ ಬೇಸಿಗೆಯಲ್ಲಿ ನೀರೇ ಇರಲ್ಲ ಆಗೇನು ಮಾಡ್ತೀರಾ ಆಗ ಎಲ್ಲಿಗೆ ಹೋಗ್ತೀರಾ ಯಾರ ಹತ್ರ ನೀರು ಕೇಳ್ತೀರಾ ನೀರಿಗೆ ಏನು ವ್ಯವಸ್ಥೆ ಮಾಡ್ತೀರಾ ಮಾಡಬೇಕಾಗಿರೋ ಕೆಲಸನ ಬಿಟ್ಟು ಇನ್ಯಾವುದ್ರ ಬಗ್ಗೆ ಹೆಚ್ಚಿನ ಫೋಕಸ್ ಮಾಡ್ತೀರಾ ಅದು ತಪ್ಪು ಅಂತ ಹೇಳಲ್ಲ ಆದರೆ ನೀಡಿರೋದೇನೋ ಅದ್ರ ಅರಿವಿಲ್ಲ ಅಂತ ಅಂದರೆ ಏನು ಹೇಳೋದು ಸಚಿವರುಗಳು ಶಾಸಕರುಗಳು ಅಧಿಕಾರಿಗಳು ಬೇಕಾಬಿಟ್ಟಿ ಕೆಲಸ ಬೇಜವಾಬ್ದಾರಿತನ ನಿರ್ಲಕ್ಷ್ಯ ಸೋಂಬೇರಿತನ ಎಲ್ಲೆಲ್ಲೋ ಹೋಗೋ ಬದಲು ಇಲ್ಲಿ ಬಂದು ನಿಂತು ಕೆಲಸ ಮಾಡಿಸ್ಬೋದಲ್ಲ ಈ ಬಗ್ಗೆ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಗುರು ಇನ್ನೂ ಎಷ್ಟು ದಿನ ಬೇಕು ಈ ಥರ ಸಮಸ್ಯೆ ಆದರೆ ಬೇಸಿಗೆಯಲ್ಲಿ ಆಗುವ ಸಮಸ್ಯೆಗೆ ಯಾರು ಉತ್ತರ ಕೊಡ್ತಾರೆ ನಿಜಕ್ಕೂ ನೀತಿ ಯಾಕಂತಂದ್ರೆ ಸರ್ಕಾರ ಇದರ ಮೇಲೆ ಗಂಭೀರವಾಗಿ ಪರಿಗಣಿಸಬೇಕಾಗಿತ್ತು ಅಂದ್ರೆ ಪ್ರಮುಖವಾಗಿ ಮಹಾರಾಷ್ಟ್ರ ಮತ್ತು ಬೆಳಗಾವಿ ಮತ್ತು ಬಾಗಲಕೋಟೆ ಜಿಲ್ಲೆ ಹೊಂದಿಕೊಂಡು 220ಕ್ಕೂ ಅಧಿಕ ಗ್ರಾಮಗಳಲ್ಲಿ ನೀರಿನ ಬವಣೆ ಉಂಟಾಗತ್ತೆ ಅನ್ನುವಂಥದ್ದು ಸರ್ಕಾರವೇ ಈ ಸಂಬಂಧಪಟ್ಟಂತೆ ಅಲ್ಲಿ ಸರ್ವೆ ಅಂದ್ರೆ 74,000 ಅಂದ್ರೆ ಬೆಳಗಾವಿ ಮತ್ತು ಬಾಗಲಕೋಟೆ ಸೇರಿದಂತೆ 74 ಹೆಕ್ಟರ್ ಪ್ರದೇಶಗಳಲ್ಲಿ ಏನು ಹಿಪ್ಪರಿಗಿ ಬ್ಯಾರೇಜ್ನೇ ಅವಲಂಬನೆ ಮಾಡಿಕೊಂಡು ಇಲ್ಲಿಯ ಜನರು ಬದುಕುವಂತ ಸ್ಥಿತಿ ನಿರ್ಮಾಣ ಆಗಿರುವಂತದ್ದು ಆದ್ರೆ ಕುಡಿಯುವ ನೀರಿನ ಸಮಸ್ಯೆ ಅಂದ್ರೆ ಕೇವಲ ಕುಡಿಯುವ ನೀರಿನ ಸಮಸ್ಯೆ ಅಷ್ಟಲ್ಲದೆ ಜನ ಜಾನುವಾರುಗಳಿಗೆ ಮತ್ತು ಏನು ಈ ರೈತಾಪಿ ಜನರು ಏನ್ ಬೆಳೆದಿರ್ತಾರೆ ಎಲ್ಲ ಬೆಳೆಗಳಿಗೆ ಇದನ್ನೇ ಹೊಂದಿಕೊಂಡಿರ್ತಕ್ಕಂತ ಹಿಪ್ಪರಿಗಿ ಬ್ಯಾರೇಜ್ ಏನಿದೆ ಅಂದ್ರೆ 6 ಟಿಎಂಸಿ ನೀರನ್ನ ಶೇಖರಣೆ ಮಾಡಿ ಇಟ್ಕೊಳ್ತಕ್ಕಂತ ಏನು ಹಿಪ್ಪರಿಗಿ ಬ್ಯಾರೇಜ್ ಇವತ್ತು 14 ದಿನ ಕಳೆದ್ರು ಕೂಡ ಯಾವುದೇ ರೀತಿಯಾಗಿ ತಾತ್ಕಾಲಿಕ ಒಂದು ಗೇಟ್ ಅಳವಡಿಕೆ ಮಾಡ್ಲಿಕ್ಕೆ ಇಷ್ಟು ಟೈಮ್ ತೆಗೆದುಕೊಳ್ಳುತ್ತಾ ಅನ್ನುವಂತ ಪ್ರಶ್ನೆ ಇವತ್ತು ಸರ್ಕಾರದ ವಿರುದ್ಧ ಅಲ್ಲಿ ರೈತರು ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸಿರುವಂತದ್ದು ಅಂದ್ರೆ 20 ಗೇಟ್ಗಳನ್ನ ಹೊಂದಿರತಕ್ಕಂತ ಹಿಪ್ಪರಿಗಿ ಬ್ಯಾರೇಜ್ 25 ವರ್ಷಗಳಿಂದ ಗೇಟ್ ಈಗಾಗ್ಲೇ ಒಂದಿಷ್ಟು ಅಂದ್ರೆ 10 mm ಇರತಕ್ಕಂತ ಗೇಟ್ಗಳು ಕೇವಲ 5 mm ಗೆ ಬಂದು ನಿಂತಿರುವಂತ ಗೇಟ್ಗಳನ್ನ 15 ವರ್ಷದಲ್ಲಿ ಬದಲಾವಣೆ ಮಾಡಬೇಕಾಗಿತ್ತು ಇಲ್ಲಿ 10 ವರ್ಷ ಕಳೆದ್ರು ಕೂಡ ಇನ್ನೂ ಕೂಡ ಗೇಟ್ ಬದಲಾವಣೆ ಆಗಿಲ್ಲ ಅನ್ನುವಂಥದ್ದು ಈಗಾಗಲೇ ಅಲ್ಲಿಯ ಶಾಸಕರು ಮತ್ತು ಈಗಾಗಲೇ ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸಿದ್ರು ರೈತರು ಕೂಡ ಅದರ ಬಗ್ಗೆ ಕೂಲಂಕುಷವಾಗಿ ಅವನ್ನ ಗೇಟ್ ಅನ್ನ ಬದಲಾವಣೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಸರ್ಕಾರಕ್ಕೆ ಮನವಿಯನ್ನ ಕೂಡ ಈ ಹಿಂದೆ ಮಾಡಿದ್ರು ಆದ್ರೆ ಇಲ್ಲಿವರೆಗೂ ಕೂಡ ಯಾವುದೇ ಗೇಟ್ ಬದಲಾವಣೆ ಆಗಿಲ್ಲ ಇನ್ನು ಆ ಗೇಟ್ ಬದಲಾವಣೆ ಆಗಿದ್ದು ದೂರದ ಒಂದು ಸಂಗತಿ ಆದ್ರೆ ಏನು ಗೇಟ್ ಕಟ್ ಆಗಿ ನೀರಿನ ರಭಸಕ್ಕೆ 22ನೇ ಗೇಟ್ ಏನ್ ಪ್ಲೇಟ್ಗಳು ಅಳವಡಿಕೆ ಮಾಡ್ಲಿಕ್ಕೆ ಕಳೆದ 14 ದಿನಗಳಿಂದ ತಾವು ಅಧಿಕಾರಿಗಳು ಅಲ್ಲಿ ಬಿಟ್ಟಿರುವಂತದ್ದು ಆದ್ರೆ ತಾತ್ಕಾಲಿಕ ಗೇಟ್ ಕೂಡ ಈಗೂ ಕೂಡ ಅದು ನೀರು ನಿಂತಿಲ್ಲ ಅನ್ನೋದು ಒಂದು ದುರಾದೃಷ್ಟದ ಸಂಗತಿ ಮತ್ತು ಇಲ್ಲಿ ಪ್ರತಿದಿನ 5 ದಿನಗಳ ಪ್ರತಿದಿನ 8,000 ನೀರು ಕ್ಯೂಸೆಕ್ಸ್ ಹೊರ ಹೋಗ್ತಿತ್ತು ಆದ್ರೆ ಈಗ ತಾತ್ಕಾಲಿಕ ಗೇಟ್ ಅನ್ನ ಅಳವಡಿಕೆ ಮಾಡಿದಿಂದ ಕೂಡ ಈಗ 400 ಕ್ಯೂಸೆಕ್ಸ್ ನೀರು ಹೊರ ಹೋಗ್ತಿರುವಂತದ್ದು ಆದ್ರೆ ಒಟ್ಟಾರೆಯಾಗಿ ಹಿಪ್ಪರಿಗಿ ಬ್ಯಾರೇಜ್ ನಲ್ಲಿ ಇರ್ತಕ್ಕಂತ ಗೇಟ್ ತಾತ್ಕಾಲಿಕ ಗೇಟ್ ಅಳವಡಿಕೆ ಮಾಡ್ಲಿಕ್ಕೂ ಇಲ್ಲಿ ಅಧಿಕಾರಿಗಳು ನಿಂತು ಮತ್ತು ಇಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ಬಂದು ನಿಂತು ಮತ್ತು ಇಲ್ಲಿ ಜಿಲ್ಲಾಡಳಿತ ಅಲ್ಲಿ ಗೇಟ್ ಬಂದ್ ಮಾಡ್ಲಿಕ್ಕೆ ಅಲ್ಲಿ ಅಧಿಕಾರಿಗಳ ಜೊತೆ ಸಾಥ್ ನೀಡಬೇಕಾಗಿತ್ತು ಆದ್ರೆ ಇಲ್ಲಿ ಬಾದಾಮಿ ಚಾಲುಕ್ಯ ಉತ್ಸವದಲ್ಲಿ ತಾವು ಸಾಕಷ್ಟು ಇವತ್ತಿನಿಂದ ತೇರು ಒಂದು ಸಂಚಾರ ಮಾಡೋದಾಗ್ಲಿ ಈ ಭಾಗದ ಒಂದು ಉತ್ಸವಕ್ಕೆ ಸಿಎಂ ಅವರನ್ನ ಭೇಟಿ ಆಗ್ತಾರೆ ಸಿಎಂ ಅವರಿಗೆ ಪತ್ರದ ಮುಖೇನ ಇಲ್ಲಿ ನಾವು ಉತ್ಸವನ್ನ ಮಾಡ್ತೇವೆ ಇಲ್ಲಿ ಬರಬೇಕು ಅನ್ನೋ ನಿಟ್ಟಿನಲ್ಲಿ
ಜಿಲ್ಲಾಡಳಿತ ಮತ್ತು ಬಾದಾಮಿ ಶಾಸಕರು ಮತ್ತು ಉಸ್ತುವಾರಿ ಸಚಿವರು ಅವರ ಗಮನಕ್ಕೆ ತರುವಂತ ಕೆಲಸವನ್ನ ಮಾಡ್ತಾರೆ ವಿನಃ ಇಲ್ಲಿ ರೈತರಿಗೆ ಒಂದ್ ಕಡೆ ಕುಡಿಯುವ ನೀರಿನ ಬವಣೆ ಉಂಟಾಗತ್ತೆ. ಇದು ದೊಡ್ಡ ಮಟ್ಟದಲ್ಲಿ 220 ಗ್ರಾಮಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಆಗತ್ತೆ ಅನ್ನೋದು ಈ ಕಡೆ ಭಾಗದ ಜನರಿಗೆ ಇಲ್ಲಿ ತಾರತಮ್ಯ ಆಗ್ತಿದ್ರು ಕೂಡ ಯಾಕೆ ಇಷ್ಟು ನಿರ್ಲಕ್ಷ್ಯ ವಹಿಸ್ತಾ ಇದೆ. ಉತ್ಸವಗಳಲ್ಲಿ ಭಾಗಿಯಾಗ್ತಾ ವಿನಃ ಇಲ್ಲಿ ಕುಡಿಯುವ ನೀರಿನ ರೈತರ ಬವಣೆಯನ್ನ ನೋಡ್ಲಿಕ್ಕೆ ಸರ್ಕಾರ ಯಾಕೆ ಹಿಂದೆಟೆ ಆಗ್ತಿದೆ ಅನ್ನುವಂಥದ್ದು ಸಾರ್ವಜನಿಕರು ಮತ್ತು ಇಲ್ಲಿ ರೈತರು ಒಂದ್ ಕಡೆ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿರುವಂತದ್ದು ನೀತಿ. ಗುರು, ಅಧಿಕಾರಿಗಳಿಗೆ ಏನ್ ಹೇಳ್ತಾರೆ ಅಂದ್ರೆ ಇನ್ನೂ ಎಷ್ಟು ಸಮಯ ಬೇಕು, ಇದಕ್ಕೊಂದು ಗಡುವು ಅಂತ ಫಿಕ್ಸ್ ಮಾಡ್ಕೊಂಡಿಲ್ವಾ ಇವರು, ಇಷ್ಟು ಒಳಗಡೆನೆ ಮಾಡ್ಬೇಕು ಅಂತ? ನೀತಿ ಅಂದ್ರೆ ತಾತ್ಕಾಲಿಕ ಗೇಟ್ ಅನ್ನ ನಾವು ಕಂಪ್ಲೀಟ್ ಆಗಿ ಬಂದ್ ಮಾಡಿ ನಂತರದಲ್ಲಿ ನಾವು ಬೇರೆ 22 ಗೇಟ್ಗಳಿಗೆ ಈಗಾಗಲೇ ಶಿಫಾರಸನ್ನು ಮಾಡಿ ಅಲ್ಲಿ ನಾವು ಗೇಟ್ ಅನ್ನ ಅಳವಡಿಕೆ ಮಾಡ್ಲಿಕ್ಕೆ ಶಿಫಾರಸು ಮಾಡಿದ್ದೀವಿ ಅನ್ನುವಂತ ಮಾಹಿತಿಯನ್ನ ಅಲ್ಲಿಯ PWD ನೀರಾವರಿ ಇಲಾಖೆಯ ಒಂದು ಇಂಜಿನಿಯರ್ ಕೂಡ ಹೇಳ್ತಿರುವಂತದ್ದು. ಈಗಾಗಲೇ ಶಿಫಾರಸು ಮಾಡಿದೆ, ತಾತ್ಕಾಲಿಕ ಗೇಟ್ ಅನ್ನ ನಾವು ಈಗ ಮುಸಲಾಗಿದೆ, ಆದ್ರೆ ಇನ್ನೂ ಕೂಡ ಅದು ನೀರು ಹೊರಗೆ ಹೋಗ್ತಾ ಇದೆ. ಅದಕ್ಕೆ ಸಿಮೆಂಟ್ ಮತ್ತು ಅಲ್ಲಿ ಒಂದಿಷ್ಟು ವಿಚಾರಗಳನ್ನ ಇಟ್ಕೊಂಡು ಅಲ್ಲಿ ನಾವು ತಾತ್ಕಾಲಿಕವಾಗಿ ಬಂದ್ ಮಾಡ್ಲಿಕ್ಕೆ ಸಾಕಷ್ಟು ಪ್ರಯತ್ನ ಮಾಡ್ತಿದ್ದೀವಿ. ಅದು ಇಲ್ಲಿವರೆಗೂ ಕೂಡ ನಿಲ್ತಾ ಇಲ್ಲ ಅನ್ನುವಂಥದ್ದು ಅಲ್ಲಿ ಅಧಿಕಾರಿಗಳು ಹೇಳ್ತಿರುವಂತದ್ದು. ಆದ್ರೆ ತಾತ್ಕಾಲಿಕ ಗೇಟ್ ಅನ್ನ ಅಳವಡಿಕೆ ಮಾಡ್ಲಿಕ್ಕೆ ಇಷ್ಟು ಹಿಂದೇಟ್ ಹಾಕಿದ್ರೆ ಇನ್ನು ಶಾಶ್ವತವಾಗಿ ಇದಕ್ಕೆ ಪರಿಹಾರ ಸಿಗೋದಾದ್ರೂ ಹೇಗೆ ಅನ್ನೋದನ್ನ ಅಲ್ಲಿ ಅಧಿಕಾರಿಗಳು ಈ ಕೂಡಲೇ ನಾವು ಮಾಡ್ಲಿಕ್ಕೆ ಹರಸಾಹಸನ್ನ ಪಡ್ತಾ ಇದ್ದೀವಿ. ಕರೆ ಅದು ಅಲ್ಲಿ ಮೇಲ್ಗಡೆ ಭಾಗದಲ್ಲಿ ಒಂದು ಗೇಟ್ ಏನಿದೆ ಅದು ಸ್ಕಿಡ್ ಆಗಿರೋದ್ರಿಂದ ಬಹಳಷ್ಟು ಸಮಯ ತೆಗೆದುಕೊಳ್ತಾ ಇದೆ. ಹೀಗಾಗಿ ಗೇಟ್ ಅಳವಡಿಕೆ ಮಾಡ್ಲಿಕ್ಕೆ ಒಂದು ಸ್ವಲ್ಪ ಟೈಮ್ ತಗೊಳ್ಳತ್ತೆ ಅನ್ನುವಂತ ಮಾಹಿತಿಯನ್ನ ಕೂಡ ಹೇಳಿರುವಂತದ್ದು. ಆದ್ರೆ ಇಲ್ಲಿ 5 ದಿನಗಳಿಂದ ಇದೇ ರೀತಿಯಾಗಿ ಹೇಳ್ತಿರುವಂತದ್ದು. ಆದ್ರೆ ಇದಕ್ಕೆ ಶಾಶ್ವತ ಪರಿಹಾರ ಸಿಗೋದಾದ್ರೂ ಹೇಗೆ ಅನ್ನುವಂಥದ್ದು ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿರುವಂತದ್ದು ನೀತಿ. ಓಕೆ, ಥ್ಯಾಂಕ್ ಯು ಗುರು ತಮ್ಮೆಲ್ಲ ಡೀಟೇಲ್ಸ್ಗಾಗಿ.